ರಾಮದುರ್ಗ ಪಟ್ಟಣದಲ್ಲಿ ಮೊದಲ ಬಾರಿಗೆ ಯಾದವಾಡ ಟ್ರೋಫಿ ಓಪನ್ ಕ್ರಿಕೆಟ್ ಟೂರ್ನಮೆಂಟ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕೋತರಿ ಬೈಲ್ನಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ಪ್ರೇಮಿಗಳಿಗಾಗಿ ಯಾದವಾಡ ಟ್ರೋಫಿ ಓಪನ್ ಟೆನ್ನಿಸ್ ಬಾಲ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಮಾಡಿದ ತಾಹಿರ್ ಯಾದವಾಡ್ ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮಕ್ಕೆ ಸಾಕ್ಷಿಯಾಗಿ ರಾಮದುರ್ಗ ಪಟ್ಟಣದಲ್ಲಿ ಮೊದಲ ಬಾರಿಗೆ ಯಾದವಾಡ ಟ್ರೋಫಿ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಭರ್ಜರಿಯಾಗಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ರೀಡಾಭಿಮಾನಿಗಳು, ಯುವಕರು ಹಾಗೂ ಗಣ್ಯರು ಭಾಗವಹಿಸಿ ಆಟಗಾರರಿಗೆ ಶುಭ ಹಾರೈಸಿದರು. ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಆಯೋಜಿಸಿರುವ ಈ ಟೂರ್ನಮೆಂಟ್ನಲ್ಲಿ ಹಲವು ತಂಡಗಳು ಭಾಗವಹಿಸಿದ್ದು ರೋಚಕ ಪಂದ್ಯಗಳ ನಿರೀಕ್ಷೆ ಮೂಡಿದೆ. ಕ್ರೀಡೆಯ ಮೂಲಕ ಸ್ನೇಹ, ಸಹಕಾರ ಮತ್ತು ಏಕತೆ ಸಂದೇಶ ಸಾರುತ್ತಿರುವ ಯಾದವಾಡ ಟ್ರೋಫಿ ಯಶಸ್ವಿಯಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯಾದವಾಡ ಕುಟುಂಬದ ಹಿರಿಯ ಸದಸ್ಯ ತಾಹಿರ್ ಯಾದವಾಡ್ ಮಾತನಾಡಿದರು. ಸರ್, ನೆಗೆಟಿವ್ ನೀವು ಬೈಲೊಂಗಲ್ಲಾರ್ರಿ ಈಗ ರಾಮದುರ್ಗ ಟೂರ್ನಮೆಂಟ್ಗೆ ಬಂದಿರಿ, ಯಾಕೆ ಕಾರಣಕ್ಕೆ ಸರ್? ಸರ್, ನಮ್ಮ ಗ್ರ್ಯಾಂಡ್ ಫಾದರ್ ಊರು ಇದ್ದು ರಾಮದುರ್ಗ, ಅದ್ರ ಸಲುವಾಗಿ ಫೀಲಿಂಗ್ ಮೊದಲಿಂದ ಕನೆಕ್ಟ್ ಇದೆ ಇಲ್ಲಿ ಊರಿನಲ್ಲಿ. ಅದ್ರ ಸಲುವಾಗಿ ನಮ್ಮ ಯಾದವಾಡ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ. ಅದಕ್ಕೆ ಸಲ ಎಲ್ಲರೂ ಕೂಡಿ ಒಂದು ಇತರಲ್ಲಿ ಕೂಡ್ತೀವಿ, ಎಲ್ಲರೂ ಕೂಡಿ ಒಂದು ಮಾಡೋಣ ಅಂತ ಹೇಳಿ ಒಂದು ಫಂಕ್ಷನ್ ಮಾಡಿದ್ವಿ. ಇಲ್ಲಿ ಕ್ರಿಕೆಟ್ ಪ್ರೇಮಿನೂ ಭಾಳ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ, ಯಾದವಾಡ ಫ್ಯಾಮಿಲಿನಲ್ಲಿ. ಅದಕ್ಕೆ ಸಲುವಾಗಿ ಇಲ್ಲೇ ಮಾಡಿದ್ವಿ. ಈಗ ಸರ್, ಈಗ ಟೂರ್ನಮೆಂಟ್ ಇದು ಮಾಡತ್ತಾರೆ, ಈಗ ಅದಕ್ಕಿಂತ ಮುಂಚೆಗೂ ಟೂರ್ನಮೆಂಟ್ ಆಗ್ಯಾವ ರೀ, ಅದ್ರ ಬಗ್ಗೆ ಏನಾರ ನಿಮಗೆ ಐಡಿಯಾ ಐತಂದ್ರೆ ಆಡಿಸಿದ್ದು? ಒಂದು ಕ್ರೀಡೆ ಇದೆ, ಒಂದು ಮನೋರಂಜನೆ ಕ್ರೀಡೆ ಇದ್ದು ಎಲ್ಲರೂ ಕೂಡಿ ಹಮ್ಮಿಕೊಂಡು ಎಲ್ಲರೂ ಈಗ ಬ್ಯುಸಿ ಇರ್ತಾರೆ. ಇಂಥ ಕ್ರೀಡೆಗಳಿರೋದು ಎಲ್ಲರೂ ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ. ಎಲ್ಲರೂ ಬಂದು ಚಲೋ ತಂದು ಮಾಡಿದ್ರೆ ಸ್ವಲ್ಪ ಎಂಜಾಯ್ಮೆಂಟ್ ಅಂತೂ ಮಾಡೋಕ್ಕಿದು ಅವಕಾಶ ಇರುತ್ತೆ. ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಪ್ರೋತ್ಸಾಹ ನೀಡೋ ಸಲುವಾಗಿ ಮಾಡಿದ್ವಿ. ಮುಂದೆ ಟೂರ್ನಮೆಂಟ್ ನೋಡುವಂಥ ಏನಾರ ಪ್ರೋತ್ಸಾಹ ಏನು ಹೆಚ್ಚಿನ ಅವಶ್ಯಕತೆ ಏನಾರ ಮಾಡ್ಬೇಕು ಅನ್ನೋದು ಆಸೆ ರೀ. ಪ್ರಯತ್ನ ಮಾಡುತ್ತೀವಿ. ನೆಕ್ಸ್ಟ್ ಸಲ ಸೀಸನ್ ಸೆಕೆಂಡ್ನಲ್ಲಿ ಎಷ್ಟಾಗುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೀವಿ. ಈ ಸಂದರ್ಭದಲ್ಲಿ ಜಾವಿದ ಯಾದವಾಡ್, ರವಿ ನಂದ್ಯಪ್ಪನವರ್, ಮೈನುದ್ದೀನ್ ಕಿತ್ತೂರ್, ಮುಜಫರ್ ಯಾದವಾಡ್, ಎಂಕೆ ಯಾದವಾಡ್ ಇನ್ನಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.